ಒಬ್ಬ ಕಲಾವಿದೆ ಮತ್ತೊಬ್ಬರಿಗೆ ಗೌರವ ಕೊಟ್ಟಾಗ ಮಾತ್ರ ಆ ಕಲೆಗೆ ಒಂದು ಬೆಲೆ. ಅದಕ್ಕೆ ವಯಸ್ಸು ಅನ್ನೋದು ಸೀಮಿತವಾಗುವುದಿಲ್ಲ. ಅಶ್ವಿನಿ ಗೌಡ ಅವರ ನಿಜ ಮುಖವಾಡ ಕಳಚಿ ಬಿದ್ದಿದೆ. ರಕ್ಷಿತಾಳಿಗೆ ಮುಚ್ಕೊಂಡು ಮಲಗು ಎಂದ ಅಶ್ವಿನಿ ಗೌಡಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಗ್ಗಾಮುಗ್ಗ ನೆಗೆಟಿವ್ ಕಮೆಂಟ್ಗಳು ಹಾಕ್ತಿದ್ದಾರೆ. ಇದೀಗ ಅಶ್ವಿನಿ ಗೌಡ ಅವರ ಮನದ ಒಳಗಿನ ನಿಜ ಮುಖವಾಡ ಕಳಚಿ ಬಿದ್ದಿದೆ. ರಕ್ಷಿತಾಳಿಗೆ ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ನಲ್ಲಿ ಮಾಡ್ಕೋ ಈಡಿಯಟ್ ಎಂದು ಅಸಹ್ಯ ಪದಗಳಲ್ಲಿ ಮಾತನಾಡಿದ್ದಾರೆ. ಇದು ಖಂಡಿತವಾಗಿಯೂ ತಪ್ಪು. ಇದಕ್ಕೆ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾಗಿ ಕ್ಲಾಸ್ ತೆಗೆಯಬೇಕು. ಸ್ನೇಹಿತರೆ, ರಕ್ಷಿತಾ ಶೆಟ್ಟಿ ದೊಡ್ಡಮನೆಯಲ್ಲಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ಭಾಷೆಯ ಸಮಸ್ಯೆ ಇದ್ದರೂ ಅವರು ಅಶ್ವಿನಿ ಮತ್ತು ಜಾನ್ವಿ ಅವರ ತಂತ್ರಗಳನ್ನು ಯಶಸ್ವಿಯಾಗಿ ಎದುರಿಸಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಪಡೆದವರು. ಅವರಿಂದ ಹೆಚ್ಚಿನ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ತಕ್ಕಂತೆ ಅವರು ಆಟ ಆಡ್ತಿದ್ದಾರೆ. ಭಾಷೆ ವಿಚಾರ ಒಂದು ಅವರಿಗೆ ಕಷ್ಟ ಆಗುತ್ತಿದೆ, ಆದರೆ ಆಟದಲ್ಲಿ ಮಾತ್ರ ಸಖತ್ ಸ್ಪೀಡ್ ಇದ್ದಾರೆ. ಇಡೀ ಮನೆಯನ್ನು ಬಕ್ರ ಮಾಡಲು ಬಂದ ಅಶ್ವಿನಿ ಹಾಗೂ ಜಾನ್ವಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಅಶ್ವಿನಿ ಹಾಗೂ ಜಾನ್ವಿ ದೊಡ್ಡಮನೆಯಲ್ಲಿ ಜೊತೆಯಾಗಿ ಆಟ ಆಡ್ತಿದ್ದಾರೆ. ಅಶ್ವಿನಿ ಹೇಳಿದಂತೆ ಜಾನ್ವಿ ಕೇಳುತ್ತಿದ್ದಾರೆ. ಅವರ ಆಟಕ್ಕೆ ಇದು ಹಿನ್ನಡೆ ಕೂಡ ತರುತ್ತಿದೆ. ರಕ್ಷಿತಾ ಅವರನ್ನು ಈಗ ಇಬ್ಬರು ಟಾರ್ಗೆಟ್ ಮಾಡಿದಂತೆ ಕಾಣಿಸುತ್ತಿದೆ. ಹೌದು, ಅಶ್ವಿನಿ ಬಾರಿ ಬಿಲ್ಡಪ್ ಮಾತ್ರ ಕೊಡುವುದು. ರಕ್ಷಿತಾಗೆ ಇದ್ದ ಟ್ಯಾಲೆಂಟ್ ಕೂಡ ಅವಳತ್ರ ಇಲ್ಲ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗುತ್ತಿದೆ. ಅಶ್ವಿನಿ ರಕ್ಷಿತಾ ಶೆಟ್ಟಿಯನ್ನು ಬೇಬಿ ಅಂತ ಕರೆಯುತ್ತಾ ಇದ್ದಳು. ಹಾಗೆ ಜಾನ್ವಿ ಮೊದಲಿನಿಂದಲೂ ರಕ್ಷಿತಾ ಶೆಟ್ಟಿಯನ್ನು ಇಷ್ಟಪಡುತ್ತಿರಲಿಲ್ಲ. ಇಲ್ಲಿ ರಕ್ಷಿತಾಳನ್ನು ಕೆಟ್ಟವಳಾಗಿ ಮಾಡಲು ಅಶ್ವಿನಿ ಮತ್ತು ಜಾನ್ವಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅವಳ ಮುಗ್ಧತೆ ಸ್ವಭಾವವನ್ನು ನೋಡಿ ಕರ್ನಾಟಕದವರು ಇಷ್ಟಪಟ್ಟರು. ಈಗ ಅಶ್ವಿನಿ ಗೌಡ ಅವರ ನಿಜವಾದ ಮುಖವಾಡ ಕಳಚಿದೆ. ರಕ್ಷಿತಾಳಿಗೆ ಇನ್ನೂ ಕರ್ನಾಟಕದ ಜನರ ಪ್ರೀತಿ ಸಿಗುತ್ತಿದೆ. ರಕ್ಷಿತಾ ಶೆಟ್ಟಿ ಫಿನಾಲೆ ತನಕ ಬರುತ್ತಾಳೆ ಎಂಬ ಮಾತು ಕೂಡ ಕೇಳಿಬರ್ತಿದೆ. ಒಂದು ವೇಳೆ ಫಿನಾಲೆಗೆ ಬಂದ್ರೆ ಟಾಪ್ 5 ಸ್ಪರ್ಧಿಗಳಲ್ಲಿ ಒಬ್ಬಳು ರಕ್ಷಿತಾ ಶೆಟ್ಟಿ ಖಂಡಿತ ಆಗುತ್ತಾಳೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ. ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.